ಎಲ್ಲ ನನ್ನ ಪ್ರೀತಿ ಕಡೆಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಬಿಗ್ ಬಾಸ್ ಕಡೆಯಿಂದ ಬೆಂಕಿ ಪ್ರೋಮೋ ಬಿಡಿದ್ರೆ ಈ ಪ್ರೋಮೋ ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಲೈಕ್ ಮಾಡೋದ ಮರಿಬೇಡಿ. ಬನ್ನಿ ಇವಾಗ ಈ ಪ್ರೋಮೋದಲ್ಲಿ ಏನು ನೋಡ್ಕೊಳ್ಳೋಣ. ಸೊ ಗೈಸ್, KD ನಂಬರ್ 1 ಗಿಲ್ಲಿದೊಂದು ಪ್ರೋಮೋ ಬಿಟ್ಟಿದ್ದಾರೆ. ಆಕ್ಚುಲಿ ನಿನ್ನೆ ಮಾತ್ರ ಅಲ್ಟಿಮೇಟ್ ಆಗಿ ನಾನು ಲೈವ್ ನೋಡ್ತಾ ಇದ್ದೆ. ಏನ್ ಗುರು ಆ ಲೆವೆಲ್ಗೆ ಫ್ಯಾನ್ ರಿಸೀವ್ ಮಾಡ್ತಾರೆ ಗಿಲ್ಲಿ ಅವ್ರನ್ನ ಅಂತಂದ್ರೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ರಿಸೀವ್ ಅಂತ ಹೇಳ್ತೀನಿ ಇಲ್ಲಿವರೆಗೂ ಬಂದಿದಂತ ಒಂದು ಫ್ಯಾನ್ಸ್ಗಳಲ್ಲಿ. ಸೊ ಐ ಥಿಂಕ್ ಯಾಕಂದ್ರೆ ಫಸ್ಟ್ 4 days ಅಲ್ಲಿ ಲೈಕ್ ನಿನ್ನೆ ನೋಡಿರೋ ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ರಕ್ಷಿತಾಗ್ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ರು, ಕಾವ್ಯನ್ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ರು. ಐ ಥಿಂಕ್ ಧ್ರುವಂತವನ್ನು ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ರು, ಧನುಷ್ ಅವ್ನು. ಐ ಥಿಂಕ್ ಈ ಒಂದು ಇಷ್ಟು ಜನನ ಕಂಪೇರ್ ಮಾಡ್ಕೊಂಡ್ರೆ ಗಿಲ್ಲಿಗೆ ಇದಂತ ಇನ್ನೊಂದು ಲೆವೆಲ್ ಅಂತ ಹೇಳ್ತೀನಿ, ಫಾರ್ ಬೆಟರ್ ಆಗಿತ್ತು. ಅಂದ್ರೆ ಲೈಕ್ ಟ್ಯಾಟೋ ಹಾಕ್ಸ್ಕೊಂಡಿರೋನು ಕೂಡ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿರ್ತಾರೆ ಮನೆ ಒಳಗಡೆ. ಮೇ ಬಿ ಗಿಲ್ಲಿ ಯಾಕೆ ತೋರಿಸಿಲ್ಲ, ಇವತ್ತು ಯಾಕೆ ತೋರಿಸ್ತಾ ಇದಾರೆ ಅಂದ್ರೆ ಆ ಟ್ಯಾಟೋ ಹಾಕ್ಸ್ಕೊಂಬರೋನ ಬೇರೆ ಬ್ಯಾಚ್ ಕರ್ಕೊಂಡ್ ಬರ್ಬೇಕು ಅಂತ ತೋರಿಸಿದ್ರೆ ಅಂತ ಅನಿಸ್ತದೆ. ಸೊ ಐ ಥಿಂಕ್ ಗಿಲ್ಲಿ ಟ್ಯಾಟೋ ಹಾಕ್ಸ್ಕೊಂಡಿರೋದು ಒಂದು ಕ್ರೇಜ್ ತೋರಿಸ್ತಾ ಇದಾರೆ. ಇನ್ನೊಂದ್ ಕಡೆ ಬಂದ್ಬಿಟ್ಟು ಜನಗಳೇ ನಾವೇ ಓಟ್ ಹಾಕ್ತಿವಿ ನಿಮ್ಗೆ ಅಂತ ಗಿಲ್ಲಿಗೆ ಹೇಳ್ತಾ ಇರೋದು. ಮೂರನೇದು ಬಂದ್ಬಿಟ್ಟು ನೀನೇ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಅಂತ ಅನ್ಕೊಳ್ತೀನಿ, ನೀನೇ ವಿನ್ನರ್ ಬಿಡುಗರು ಅನ್ನೋ ತರ ಹೇಳ್ತಾ ಇದಾರೆ. ಸೊ ಐ ಡೋಂಟ್ ನೋ ವಾಟ್ ಟು ಸೇ. ಐ ಥಿಂಕ್ ಈ ತರ ಕ್ರೇಜ್ ನ ಆಕ್ಚುಲಿ ನಾನು ಲೈಕ್ ಬಿಗ್ ಬಾಸ್ ಮನೆ ಒಳಗಡೆ ನೀನೇ ವಿನ್ನರ್ ಅಂತ ಯಾರಿಗೂ ಕೂಡ ಅನೌನ್ಸ್ ಮಾಡ್ತಾರೆ, ಇವ್ರು ಅನೌನ್ಸ್ ಮಾಡ್ತಾ ಇದಾರೆ ಅಂತಂದ್ರೆ ಮೇ ಬಿ ಕಲರ್ಸ್ ಅವರೇ ಒಂದಷ್ಟು ಲೀನಿಯನ್ಸ್ ಕೊಡ್ತಾ ಇದಾರೆ. ಕಲರ್ಸ್ ಒಂದು ಹಿಂಟ್ ನ ಕೊಡ್ತಾ ಇದಾರೆ ವಿನ್ನರ್ ಬಗ್ಗೆ. ಇದೊಂದು ಕ್ವಶನ್ ಮಾರ್ಕ್ ಕೂಡ ಮೂಡುತ್ತೆ. ಒಟ್ನಲ್ಲಿ ಗಿಲ್ಲಿ ಆ ಲೆವೆಲ್ಗೆ ಅದ್ರ ಆ ಪ್ರೋಮೋಗಳು ನೋಡ್ತಾ ಇದ್ದಾಗ, ಒಂದಷ್ಟು ಎಡಿಟ್ಸ್ ಗಳನ್ನ ನೋಡ್ತಾ ಇದ್ದಾಗ, ಕಲರ್ಸ್ ಅವ್ರದ್ದು ಪ್ರೋಮೋ ಬಿಡಿ, ಕಲರ್ಸ್ ಪ್ರೋಮೋ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಜೋಕರ್ ಅಂತ ಒಂದು ಮೆನ್ಷನ್ ಮಾಡ್ತಾರೆ. ಅಂದ್ರೆ ಎಲ್ಲಾ ಕಾರ್ಡ್ಗಳನ್ನು ಬದಲಾಯಿಸುವಂತ ಏಕೈಕ ಕಾರ್ಡ್ ಅಂದ್ರೆ ಜೋಕರ್, ಅದು ನಮ್ಗೆ ಗಿಲ್ಲಿ ಅಂತ ಹೇಳ್ತಾ ಇದಾರೆ. ಸೊ ಐ ಥಿಂಕ್ ಏನಂತ ಹೇಳೋಣ ಗೈಸ್, ಈ ತರ ಈ ಲೆವೆಲ್ಗೆ ಗೆದ್ರು ಅಂತಾನೆ ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ ಆಕ್ಚುಲಿ. ಅಷ್ಟೇ ಐ ಡೋಂಟ್ ಫೀಲ್ ಲೈಕ್ ಇವಾಗ ಸೆಕೆಂಡ್ ಥರ್ಡ್ ಪ್ಲೇಸ್ ಹೊಡೆದಾಡ್ಕೊಬೇಕು ಅಷ್ಟೇ. ಆಕ್ಚುಲಿ ನನ್ಗನ್ಸಿದೆ ಏನಂತಂದ್ರೆ ಐ ವಾಸ್ ಥಿಂಕಿಂಗ್ ದಟ್ ಇಲ್ಲ ವೋಟಿಂಗ್ ಚೇಂಜ್ ಆಗ್ಬೋದು, ಈಗ ಒಂದಷ್ಟು ವೋಟಿಂಗ್ಸ್ಗಳು ಡಿಫ್ರೆಂಟ್ ಆಗಿ ಬರ್ಬೋದು, ಒಂದಷ್ಟು ಪೋಲ್ಸ್ಗಳನ್ನ ನೋಡ್ತಾ ಇದೀವಿ ಲಾಸ್ಟ್ ವೀಕ್ ಅಲ್ವಾ, ಹಂಗೆ ಹಿಂಗೆ ಅಂತ. ಸೊ ಐ ಡೋಂಟ್ ಥಿಂಕ್ ದಟ್ ಈ ಲೆವೆಲ್ಗೆ ಐ ಥಿಂಕ್ ಟ್ಯಾಟೋ ಹಾಕ್ಸ್ಕೊಂಡಿರೋದು ಒಬ್ಬರಲ್ಲ ಇಬ್ರು ಹಾಕ್ಸ್ಕೊಂಡಿದ್ರು ಟ್ಯಾಟೋ ನನ್ನ ಪ್ರಕಾರ. ಇಲ್ಲಿ ಬಿಗ್ ಬಾಸ್ ಮನೆ ಈಗ ಬಂದಿದಾರಲ್ಲ ಈ ವ್ಯಕ್ತಿ ಫಸ್ಟ್ ಹಾಕ್ಸ್ಕೊಂಡಿರೋದು. ಅಂಡ್ ಎರಡನೇದಾಗಿ ಇನ್ನೊಬ್ಬ ಚಿಕ್ಕ ಹುಡುಗ ಅನ್ಸುತ್ತೆ, ಅಂದ್ರೆ ಆಲ್ಮೋಸ್ಟ್ ಒಂದು 21-22 ಏಜ್ ಆ ಹುಡುಗ ಒಂದು ಹಾಕ್ಸ್ಕೊಂಡು ಇಬ್ರು ಟ್ಯಾಟೋ ಹಾಕ್ಸ್ಕೊಂಡಿರೋದು. ಇದನ್ನ ಲೈಕ್ ಆಕ್ಚುಲಿ ಡ್ರೋನ್ ಪ್ರತಾಪ್ ಅವ್ರಿಗೆ ಟ್ಯಾಟೋ ಹಾಕ್ಸ್ಕೊಂಡಿರಲಿಲ್ಲ, ಮೇ ಬಿ ಗಾಡಿ ಮೇಲೆ ಅವ್ರ ಸ್ಟಿಕ್ಕರ್ ಎಲ್ಲ ಅಂಟಿಸ್ಕೊಂಡಿದ್ರು. ಸೊ ಡ್ರೋನ್ ಪ್ರತಾಪ್ ಅವ್ರದ್ದು. ಸೊ ಅವಾಗ ಸೀಸನ್ 10 ಅಲ್ಲಿ ಅದ್ ಬಿಟ್ರೆ ಟ್ಯಾಟೋ ಅಂತ ಹಾಕ್ಸ್ಕೊಂಡಿರೋದು ಫಸ್ಟ್ ಟೈಮ್ ಐ ಥಿಂಕ್ ಬಿಗ್ ಬಾಸ್ ಹಿಸ್ಟ್ರಿ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ. ಹೌದು. ಸೊ ಐ ಥಿಂಕ್ ಕ್ರೇಜ್ ಒಳ್ಳೆ ಕ್ರೇಜ್. ಸೊ ಅಭಿಮಾನಿಗಳು ಅವರ ಒಂದು ಅಭಿಮಾನ ತೋರ್ಸ್ಕೊತಾ ಇದಾರೆ ಅಂತ ಇಲ್ಲ. ಆಚೆ ಬಂದ್ಮೇಲೆ ಆಕ್ಚುಲಿ ಡ್ರೋನ್ ಪ್ರತಾಪ್ ಒಂದು ಫೋಟೋನ ಹಾಕ್ಸ್ಕೊಂಡಿದ್ರು. ಐ ಫೀಲ್ ಆಕ್ಚುಲಿ ಗಿಲ್ಲಿ ಒಬ್ಬರಿಗೆ ಎಲ್ಲ ಡ್ರೋನ್ ಪ್ರತಾಪ್ ಕೂಡ ಹಾಕ್ಸ್ಕೊಂಡಿದ್ರು ಆಚೆ ಬಂದ್ಮೇಲೆ. ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ ಹಾಕ್ಸ್ಕೊಂಡಿಲ್ಲ, ಬಟ್ ಗಿಲ್ಲಿಗೆ ಬಿಗ್ ಬಾಸ್ ಮನೆ ಒಳಗಡೆ ಹಾಕ್ಸ್ಕೊಂಡು ಗಿಲ್ಲಿಗೆ ಬಂದು ತೋರಿಸಿದ್ದು ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಕೊಳ್ತೀನಿ. ಸೊ ಅನ್ಬಿಲೀವಬಲ್ ಕ್ರೇಜ್ ಗೈಸ್ ಆಕ್ಚುಲಿ ನಾನು ನೋಡಿರೋ ಮಟ್ಟಿಗೆ. ಸೊ ಐ ಥಿಂಕ್ ಈ ಒಂದು 5 ಜನದ್ದು ಏನೊಂದು ಹೈಪ್ ಇತ್ತು ಗೊತ್ತಾ, ಅದಕ್ಕಿಂತ ಜಾಸ್ತಿ ಹೈಪ್ ಕೊಟ್ಟಿದ್ದು ಲೈಕ್ ಕಲರ್ಸ್ ಅವರೇ ಕೊಟ್ಬಿಡ್ತಿದ್ದಾರೆ. ಏನು ತುಂಬಾ ಜನ ಇನ್ನೊಂದು ಕಮೆಂಟ್ಸ್ ಹಾಕ್ತಾರೆ, ಬ್ರೋ ಅಶ್ವಿನಿ ಅವ್ರಿಗೆ ಹೈಪ್ ಕೊಡ್ತಾ ಇದಾರೆ, ಬ್ರೋ ಧ್ರುವಂತ್ ಹೈಪ್ ಕೊಡ್ತಾ ಇದಾರೆ, ಹಂಗೆ ಹಿಂಗೆ ಅಂತ. ಗೈಸ್ ಆಕ್ಚುಲಿ ಹೈಪ್ ಅಂದ್ರೆ ಅದಲ್ಲ ಗೈಸ್, ಇದು ಹೈಪ್ ಅಂತಂದ್ರೆ ನೀವು ನಿನ್ನೆ ಏನಂತ ಹೇಳ್ತೀರಾ ಗೊತ್ತಾ, ಹೈಪ್ ಅನ್ನಿಸ್ತಾ ಇಲ್ವಾ ಬ್ರೋ ಅಂತಂದಾಗ ಹೈಪ್ ಅನ್ಸಲ್ಲ. ಯಾಕಂದ್ರೆ ನೀವು ಜನಗಳ ಪ್ರೀತಿನ ಯಾವ ರೀತಿ ಸಂಪಾದನೆ ಮಾಡ್ತೀರಾ, ನೀವು ಯಾವ ರೀತಿ ಸ್ಪೀಚ್ ಕೊಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಗಿಲ್ಲಿ ಅವ್ರು ಇನ್ನೊಂದು ಹೇಳ್ತಾರಪ್ಪ, ಇಲ್ಲಿ ಹಣ ಬರುತ್ತೆ ಹೋಗುತ್ತೆ, ಆದ್ರೆ ಅಭಿಮಾನ ಯಾವಾಗ್ಲೂ ಇರುತ್ತೆ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಅವ್ರು ಅದನ್ನ ಸಂಪಾದನೆ ಮಾಡ್ಬಿಟ್ಟಿದ್ರೆ ಟ್ಯಾಟೋ ಹಾಕ್ಸ್ಕೊಂಡಿಲ್ಲ ಅವರ ವ್ಯಕ್ತಿಗೆ. ಹೌದು ನೋಡಿ, ಈ ಅಭಿಮಾನಕ್ಕೆ ಹಣ ಬರುತ್ತೆ ಹೋಗುತ್ತೆ, ಈ ಅಭಿಮಾನಕ್ಕೆ ಲೈಕ್ ಕೊನೆನೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ. ಐ ಥಿಂಕ್ ಇದೊಂದು ಒಂದೇ ಒಂದು ಇರೋದು ಆಕ್ಚುಲಿ ಗಿಲ್ಲಿ ಏನಪ್ಪಾ ಅಂತಂದ್ರೆ ಆಕ್ಚುಲಿ ನಮ್ಮ ಪ್ರೀತಿನ ಉಳಿಸ್ಕೊಂಡು ಮೇ ಬಿ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಟ್ಯಾಲೆಂಟ್ ಅಂದ್ರೆ ಅವ್ರು ಬೆಳೀತಾ ಇನ್ನೂ ಒಂದಷ್ಟು ಟ್ಯಾಲೆಂಟ್ಗಳನ್ನ ಹುಟ್ಟಾಕುವಂಥದ್ದು. ಯಾಕಂದ್ರೆ ಗಿಲ್ಲಿಗೆ ಡೈರೆಕ್ಟರ್ ಮೈಂಡ್ ಚೆನ್ನಾಗಿದೆ, ರೈಟರ್ ಗಿಟ್ರಿ ಎಲ್ಲ ಚೆನ್ನಾಗಿ ಬರೀತಾ ಇದ್ದಾರೆ. ಆಕ್ಟಿಂಗ್ ಒಂದೇ ಕಡೆ ಗಮನ ಕೊಡಬಾರ್ದು, ಆಕ್ಚುಲಿ ಒಂದಷ್ಟು ಫಿಲಮ್ಸ್ಗಳ ಬಗ್ಗೆ ಕೂಡ ಒಂದಷ್ಟು ಗಮನಗಳು ಕೊಡಬೇಕಾಗುತ್ತೆ. ಒಂದಷ್ಟು ಟ್ಯಾಲೆಂಟ್ಗಳನ್ನ ಫೈಂಡ್ ಮಾಡಿ ಐ ಥಿಂಕ್ ಹಳ್ಳಿಯಿಂದ ಪ್ರತಿಭೆಗಳನ್ನಾಗಿರ್ಬೋದು, ಇಲ್ಲ ಒಳ್ಳೆ ಪ್ರತಿಭೆಗಳು, ಹಳ್ಳಿ ಪ್ರತಿಭೆ ಅಂತ ನಾನು ಯಾವತ್ತೂ ಇದನ್ನ ಕಂಡಮ್ ಮಾಡಲ್ಲ. ಎಲ್ಲೇ ಒಂದ್ ಕಡೆ ಒಂದು ಪ್ರತಿಭೆ ಕಾಣಿಸ್ತಾ ಇದೆ ಅಂದ್ರೆ ಅದನ್ನ ಬೆಳೆಸುವಂತ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಜನಗಳು ಯಾರೋ ಒಬ್ಬರಿಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ಅದು ಓನ್ಲಿ ಥಿಂಗ್ ಏನೋ ಅವ್ರ ಹತ್ರ ಏನೋ ಟ್ಯಾಲೆಂಟ್ ಇದೆ, ಅವ್ರ ಹತ್ರ ಏನೋ ಒಂದು ಪ್ರೀತಿ ತೋರಿಸ್ತಾ ಇದಾರೆ, ನಮ್ಮನೆ ಹುಡುಗ ಅನ್ನೋ ಹತ್ರ ಬೆಳೆಸ್ತಾ ಇದಾರೆ. ಈ ಒಂದು ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಳ್ಬೇಕು ಗಿಲ್ಲಿ ಅಂತ ಅನ್ಸುತ್ತೆ. ಅಂಡ್ ಇನ್ನೊಂದು ಕಡೆ ನೋಡೋ ಹಾಗಿದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಅಂತ ಮಜಾ ಏನಿಲ್ಲ ಗೈಸ್. ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಕೂಡ ಹೇಳ್ಬೇಕಾಗಿತ್ತು. ಐ ಥಿಂಕ್ ಮೇ ಬಿ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಧ್ರುವಂತ್ ಹೋಗಬಹುದು ಗೈಸ್, ಆಕ್ಚುಲಿ ಹೋಗಬಹುದು. ಸೊ ನಿಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಏನೋ ಯಾರು ಹೋಗ್ಬೇಕು ಗೈಸ್ ಮಿಡ್ ವೀಕ್ ಎಲಿಮಿನೇಷನ್ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಮ್ಮ ಪ್ರಕಾರ ಧ್ರುವಂತ್ ಹೋಗಬಹುದು ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಎತ್ತಕತೆ ಅಂತ ಇವತ್ತು ಗೊತ್ತಾಗ್ಬಿಡುತ್ತೆ. ನೆನ್ನೆ ಎಪಿಸೋಡ್ ಅಲ್ಲಿ ಮೋರ್ ಓವರ್ ಎಲ್ಲ ಈ ಕಾವ್ಯ ಅವ್ರು ಬರ್ತಾರೆ. ಸೊ ಅವರು ಸ್ಪೀಚ್ ಕೊಡ್ತಾರೆ. ಎಲ್ಲ ಚೆನ್ನಾಗಿದೆ ಗೈಸ್. ಆಕ್ಚುಲಿ ಕಾವ್ಯ ಸ್ಪೀಚ್ ಅಂದ್ರೆ ನನ್ಗೆ ಏನ್ ಗೊತ್ತಾ, ಈ ಪರ್ಟಿಕ್ಯುಲರ್ಲಿ ಸ್ವಲ್ಪ ಬೋರಿಂಗ್ ಅಂತ ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದಷ್ಟು ಎಪಿಸೋಡ್ ಇವತ್ತು ಎಪಿಸೋಡ್ ಬೋರೇ ಇರುತ್ತೆ. ಈಗ ಆಲ್ರೆಡಿ ಗಿಲ್ಲಿದೆಲ್ಲ ಆಲ್ಮೋಸ್ಟ್ ನೀವು ಇದೆಲ್ಲ ಏನ್ ಗೊತ್ತಾ, ನಿನ್ನೆ ಕಾವ್ಯದು, ಆಮೇಲೆ ಧನುಷ್ ಅವ್ರದ್ದು, ಮತ್ತೆ ರಕ್ಷಿತಾ ಅವ್ರದ್ದು ಎಲ್ಲ ಇದು
ಪೇಜಲ್ಲಿ ಇದ್ರಲ್ಲಿ ನೋಡ್ಬಿಟ್ವಿ ರಘು ಅವ್ರದ್ದು ಧ್ರುವಂತ್ ಅವ್ರದ್ದು. ಸೊ ಅದೆಲ್ಲ ಏನಂದ್ರೆ ನಾವು ರೀಲ್ಸ್ ಅಲ್ಲಿ ಮತ್ತೆ ಈ ಫೇಸ್ಬುಕ್ ಅಲ್ಲೆಲ್ಲ ನೋಡಿ ನನಗೆ ಅದು ಎಪಿಸೋಡ್ ನೋಡಕ್ಕೆ ಮಜಾ ಬರಲಿಲ್ಲ. ಬರೀ ಬಿಬಿಕ್ ಇದೆ ಅದೇ ಬರ್ತಾ ಇದೆ ಆಕ್ಚುಲಿ. ಈ ವಾರ ಫುಲ್ ಅವ್ರದೇ ಇರುತ್ತೆ ಬಿಡಿ, ಅದು ಬೇರೆ ಟ್ರ್ಯಾಕ್ ಪ್ರಶ್ನೆ. ಸೊ ಐ ಥಿಂಕ್ ನಿನ್ನೆ ಎಪಿಸೋಡ್ ಅಲ್ಲಿ ಚೆನ್ನಾಗಿತ್ತು. ರಕ್ಷಿತಾ ಅವರು ಏನ್ ಗುರು ಆತರ ವೆಲ್ಕಮ್ ಹೋಗ್ಬಿಟ್ಟು ಹಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯ್ತು ಆಕ್ಚುಲಿ. ಬೆಂದ ರೀತಿ ಪಟಾಕಿ ರಕ್ಷಿತಾ ಅವ್ರದ್ದು. ಸೊ ಇನ್ನೊಂದ್ ಕಡೆ ಕಾವ್ಯ ಅವ್ರದ್ದು ಮಾತಾಡೋ ರೀತಿ. ಕಾವ್ಯ ಒಂದ್ ಹೇಳ್ತಾರೆ ಗೊತ್ತಾ, ನಾನು ಆಡದಂತ ಆಟ ನಾನು ಫಿಸಿಕಲಿ, ಅವ್ರು ಇನ್ನೊಂದು ಬೇಜಾರು ಖುಷಿ ಆಗೋದೇನಂದ್ರೆ ನಾನು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತ ಒಪ್ಕೊಳ್ತಾರೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ಅಂದ್ರೆ ನೀವು ಆನೆಸ್ಟ್ ಆಗಿ 100% ಆಟ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ದಟ್ ತುಂಬಾ ಖುಷಿ ಆಯ್ತು. ಆಮೇಲೆ ಇನ್ನೊಂದು, ನೀವು ನನ್ನ ವ್ಯಕ್ತಿತ್ವ ಚೆನ್ನಾಗಿದ್ರೆ ಮಾತ್ರ ಓಟ್ ಹಾಕಿ ಅಂತ ಹೇಳ್ತಾರೆ, ಅದು ತುಂಬಾ ಚೆನ್ನಾಗಿತ್ತು. ಅಂದ್ರೆ ನೀವು ಎಂಡ್ ಆಫ್ ದ ಡೇ ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಮ ಪ್ಲಸ್ ಏನು, ನಿಮ್ಮ ಮೈನಸ್ ಏನು ಅಂತ ಜನಗಳ ಮುಂದೆ ಬಿಚ್ಚಿಟ್ಟಾಗ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರು ಓಟ್ ಹಾಕ್ಬೇಕು, ಯಾರು ಓಟ್ ಹಾಕ್ಬಾರ್ದು ಅಂತ. ನಮ್ಮ ಡ್ಯಾಶಿಂಗ್ ಧ್ರು ಅವ್ರು ಕೂಡ ಒಂದು ಸಿಂಗಲ್ ಆರ್ಮಿ ಸಾಕತ್ತೆಲ್ಲ ಡೈಲಾಗ್ಗಳು ಹೊಡೆದ್ರು ಗುರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಚೆನ್ನಾಗಿ ನಂಗೂ ಇಷ್ಟ ಆಯ್ತು ಗೈಸ್ ಆಕ್ಚುಲಿ. ಬಟ್ ಅಂದ್ರೆ ಇನ್ನೊಂದೇನು ಗೊತ್ತಾ, ಧ್ರುವಂತ್ ಅವ್ರಿಗೆ ತುಂಬಾ ನೀವು ನೆಗೆಟಿವ್ ಹೇಳ್ಬೋದು ಆ ಒಂದು ಅದು ಇದು ಅಂತೆಲ್ಲ. ಬಟ್ ಆದ್ಮೇಲೆ ಚೆನ್ನಾಗಿ ಗೈಸ್ ಆಕ್ಚುಲಿ ಏನ್ ಗೊತ್ತಾ, 50 days ಬಗ್ಗೆ ಕಂಬ್ಯಾಕ್ ಬಗ್ಗೆ ನಾನು ಮಾತಾಡ್ತಲ್ಲ, ಅದು ಬೇರೆ ಗೇಮ್ ಬೇರೆ. ಬಟ್ ಕೆಲವರ ವ್ಯಕ್ತಿತ್ವ ಹೆಂಗಿರುತ್ತೆ ಅಂತಂದ್ರೆ ಅವ್ರು ಬೆಳೆದಂತ ರೀತಿನೇ ಆ ರೀತಿ ಇರುತ್ತೆ. ದಯವಿಟ್ಟು ಯಾರು ಆಯ್ತು ಧ್ರುವಂತ್ ಅವ್ರನ್ನ ಆಡ್ಕೊಳಕ್ ಹೋಗ್ಬೇಡಿ ಪ್ಲೀಸ್. ಯಾಕಂದ್ರೆ ಇವಾಗ ಅವ್ರಿಗೆ ಆದಂತ ಒಂದು ರೆಸ್ಪೆಕ್ಟ್ ಕೊಡುವ. ಆ ಒಂದು ಬಿಗ್ ಬಾಸ್ ಅಲ್ಲಿ ಒಬ್ಬರಾಗಿ ಅದು ಹಿಂಗ್ ಒಂಟಿಯಾಗಿ ಆಡಿದಾರೆ, ನಾನು ಜೊಂಟಿಯಾಗಿ ಆಡಿದಾರೆ ಅಂತ ಹೇಳಕ್ಕಾಗಲ್ಲ. ಗೇಮು ಎಲ್ಲರೂ ಕೂಡ ಮೇಲೆ ಕೆಳಗಡೆ ಆಗಿದೆ, ಎಲ್ಲಾರ್ದು ಆಗಿದೆ. ಇಲ್ಲಿನೂ ಆಗಿದೆ, ರಕ್ಷಿತಾ ಅವ್ರದ್ದು ಆಗಿದೆ, ಧ್ರುವಂತ್ ಅವ್ರದ್ದಾಗಿದೆ. ಸೊ 50 days ಆದ್ಮೇಲೆ ಇನ್ನೊಂಥರ ಆಟ ಚೇಂಜ್ ಆಯ್ತು ಅಂತ ಹೇಳ್ತಾ ಇರೋದಿಲ್ಲ. ಸೊ ಹೌದು, ಅಲ್ಲ 50 days ಕಂಪ್ಲೀಟ್ಲಿ ಡಿಫ್ರೆಂಟ್ ಆಯ್ತು, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಕೆಲವರು ಆಚೆಗಡೆ ತುಂಬಾ ನೆಗೆಟಿವ್ ಮಾಡ್ತಾರೆ. ನಾನು ಅದು ಆ ಟಾಪಿಕ್ ಎತ್ಕೊಳ್ತಾರೆ, ಅದು ಗೇಮ್ ಬಗ್ಗೆ ಎತ್ಕೊಳ್ತಾ ಇಲ್ಲ. ಸೊ ಗೇಮ್ ಅನ್ನೋದು ಎಲ್ಲರೂ ಆಡ್ತಾರೆ. ಇವಾಗ ರಾಶಿಕ್ ಅವರು ಕೂಡ ಆಗ ಆಚೆ ಬಂದಾಯ್ತು, ಗೇಮ್ ಚೆನ್ನಾಗಿ ಆಡಿಲ್ವಾ. ಸೊ ಇನ್ ದ ಬೇಸಿಸ್ ಆಫ್ ಗೇಮ್ ಅಂತ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಇನ್ ದ ಬೇಸಿಸ್ ಆಫ್ ವ್ಯಕ್ತಿತ್ವ ಅಂತ ಬಂದಾಗ ಕೆಲವ್ರದ್ದು ಎಲ್ಲರದು ಒಂದೊಂಥರ ಡಿಫ್ರೆಂಟ್ ವ್ಯಕ್ತಿತ್ವ ಇರುತ್ತೆ. ಹೋಪ್ ದಟ್ ಧ್ರುವಂತ್ ಅವರಾಗಲಿ ಐ ಥಿಂಕ್ ಎಲ್ಲರಿಗೂ ಯಾರಿಗೆ ಆದ್ರೂ ಆ ಥರ ಹೇಟ್ ಸಿಗೋದು ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಪ್ರೀತಿ ಮಾಡುವ. ಸೊ ಏನ್ ಅನ್ಸ್ತು ಗೈಸ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ನಿನ್ನೆ ಎಪಿಸೋಡ್ ಬಗ್ಗೆ ನೀವು ಧನುಷ್ ಅವ್ರು ಹೇಳ್ತಾ ಅಂದ್ರೆ ನಾನು ನಿಮ್ಗೆ ಆಕ್ಚುಲಿ ಫ್ಯಾನ್ ಆಗ್ಬಿಟ್ಟಿದ್ದೀನಿ, ನೀವು ನನಗೆ ಸ್ಟಾರ್ ಆಗ್ಬಿಟ್ಟಿದ್ದೀನಿ. ಡೈಲಾಗ್ ಎಲ್ಲ ಕೇಳಿದ್ರೆ ಗೈಸ್, ಯಾವ ಡೈಲಾಗ್, ಯಾವ ಫಿಲಮ್ ಡೈಲಾಗ್ ಅಂತ ಒಂದ್ಸತಿ ಕಮೆಂಟ್ ಮಾಡಿ. ಐ ಥಿಂಕ್ ಧನುಷ್ ಅವ್ರದ್ದು ತುಂಬಾ ಚೆನ್ನಾಗಿತ್ತು, ಅವ್ರ ವ್ಯಕ್ತಿತ್ವ ತುಂಬಾ ಇಷ್ಟ ಆಗುತ್ತೆ ಗೈಸ್. ಧನುಷ್ ಅವ್ರದ್ದು ನೋಡ್ತಾ ಇರ್ಬೇಕಾದ್ರೆ ಕೆಲವೊಂದ್ಸತಿ ಏನ್ ಅನ್ಸುತ್ತೆ ಅಂತಂದ್ರೆ, ಹೌದಲ್ವಾ ಪಾಪ ಇವ್ರು ಮಾತಾಡ್ತಾರದ್ರಲ್ಲಿ ಏನೋ ಒಂಥರ ತೂಕ ಇದೆ, ಅವ್ರು ಮಾತಾಡೋ ರೀತಿ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಬಟ್ ಧನುಷ್ ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ಈ ಮಾತನ್ನ ಮೇ ಬಿ ಒಂದ್ಸತಿ ಮನೆ ಒಳಗಡೆ ಎಂಟರ್ಟೈನ್ಮೆಂಟ್ ಅನ್ನೋದು ಕನ್ವರ್ಟ್ ಮಾಡ್ಕೊಂಡು ಎಲ್ಲಾರ ಜೊತೆ ಇನ್ವಾಲ್ವ್ ಮಾಡ್ಕೊಂಡು ಮಾತಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಸೆಟ್ ಆಫ್ ಪೀಪಲ್ ಹತ್ರ ಮಾತ್ರ ಅವ್ರು ಸ್ವಲ್ಪ ಓಪನ್ ಅಪ್ ಆದ್ರು. ಅಂದ್ರೆ ಕಾವ್ಯ, ಸ್ಪಂದನ ಅದ್ ಬಿಟ್ರೆ ಯಾರ ಹತ್ರ ನಾವು ಜಾಸ್ತಿ ಓಪನ್ ಅಪ್ ಆಗಿಲ್ಲ ನೋಡಿಲ್ಲ. ಅಭಿಷೇಕ್ ಅವ್ರು ಬಿಟ್ರೆ, ಅಭಿಷೇಕ್ ಸ್ಟಾರ್ಟಿಂಗ್ ಸೈಲೆಂಟ್, ಇವರು ಸೈಲೆಂಟ್ ಒಂದಾಗ್ಬಿಟ್ರೆ ಅಲ್ಲಿ ನಮಗೆ ಮೈನಸ್ ಆಗ್ಬಿಡುತ್ತೆ, ಮೈನಸ್ ಇಂಟು ಪ್ಲಸ್ ಆಗ್ಬೇಕು ಆಕ್ಚುಲಿ. ಬಟ್ ಅದು ಆಗ್ಲಿಲ್ಲ, ಆಚೆ ಬರಲಿಲ್ಲ ಧನುಷ್ ರಿಯಲ್ ಕ್ಯಾರೆಕ್ಟರ್. ಅಂದ್ರೆ ಧನುಷ್ ಇರೋಂಥ ವ್ಯಕ್ತಿತ್ವ ಹೆಂಗಿತ್ತು ಅಂತಂದ್ರೆ, ಅವರು ನಾನಾಯ್ತು ನನ್ನ ಕೆಲಸ ಆಯ್ತು ಅನ್ನೋ ರೀತಿ ಇದ್ರು. ಮೇ ಬಿ ಅವ್ರ ತಂಟೆಗೆ ಯಾರು ಬರಲ್ಲ, ಅದನ್ನು ಕೂಡ ಒಪ್ಕೊಳ್ತಾರೆ. ನನ್ನ ತಂಟೆಗೆ ಯಾರು ಬರಲ್ಲ, ಅದಕ್ಕೋಸ್ಕರ ನಾನು ಮೇ ಬಿ ಯಾರ ತಂಟೆಗೂ ಹೋಗಿಲ್ಲ. ಅಂದ್ರೆ ನಂದೊಂದು ಆಚೆ ಕಡೆ ಕ್ಯಾರೆಕ್ಟರ್ ಬರಲಿಲ್ವೇನೋ, ಒಂದು ನೆಗೆಟಿವ್ ಕಾಣಿಸ್ಕೊಳ್ಳಿಲ್ವೇನೋ ಅಂತ ಕೂಡ ಹೇಳ್ತಾರೆ ಧನುಷ್ ಅವರೇನೆ. ಸೊ ತುಂಬಾ ಇಷ್ಟ ಆಯ್ತು ಗೈಸ್. ಎಲ್ಲಾರ್ದು ಒಂದಷ್ಟು ಟಾಪಿಕ್ಸ್ಗಳನ್ನ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಈಗ ಬಿಗ್ ಬಾಸ್ ಅವರು ಎಲ್ಲರಿಗೂ ಹೈಪ್ ಕೊಡ್ತಾ ಇದ್ದಾರೆ, ಯಾರು ಕೂಡ ಹೈಪ್ ಕಮ್ಮಿ ಹೈಪ್ ಜಾಸ್ತಿ ಅಂತ ಏನಿಲ್ಲ. ಬಟ್ ಜನಗಳ ರಿಯಾಕ್ಷನ್ಸ್ ಡಿಪೆಂಡ್ ಅಪಾನ್ ಆಗುತ್ತೆ, ನೀವು ಯಾವ ತರ ನೋಡ್ತೀರಾ, ಆ ಒಂದು ದೃಷ್ಟಿಕೋನ ಏನು, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಚುಲಿ ತುಂಬಾ ಜನ ಕೇಳ್ತಾರೆ ಎಲ್ಲಿ ಗಿಲ್ಲಿ ಪ್ರೋಮೋ ಬಂದಿಲ್ಲ, ಅಶ್ವಿನಿ ಅವ್ರ ಪ್ರೋಮೋ ಬಂದಿಲ್ಲ ಅಂತ. ಇವತ್ತು ಗಿಲ್ಲಿ ಅವ್ರದ್ದು ಮತ್ತೆ ಅಶ್ವಿನಿ ಅವ್ರದ್ದು ಇಬ್ರು ಪ್ರೋಮೋಗಳು ಬರುತ್ತೆ. ಅಂಡ್ ಮೋರ್ ಓವರ್ ನಿನ್ನೆ ಎಪಿಸೋಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ರಘು ಅವರು, ಸೊ ಅವರ ಮಗ ಬರ್ತಾರೆ, ಅವರ ವಿಶ್ ಕಂಪ್ಲೀಟ್ ಮಾಡ್ತಾರೆ ಬಿಗ್ ಬಾಸ್ ಅವರು. ಸ್ವಿಮ್ಮಿಂಗ್ ಪೂಲ್ ಬಂದು ಎಲ್ಲರ ಜೊತೆ ಆಟ ಆಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಗಿಲ್ಲಿ ನಟ ಅವರ ವಿಶ್ ನಲ್ಲಿ ಮೂಳೆ ತಿನ್ಬೇಕು ಸ್ವಾಮಿ ನಾವು ಅಂತ ಬಿಗ್ ಬಾಸ್ಗೆ ಲೈಕ್ ಕೇಳ್ಕೊಂಡಿದ್ರು. ಅದೇ ರೀತಿ ಒಂದು 15-16 ಪೀಸ್ ಇರುವಂಥ ಒಂದು ದೊಡ್ಡ ಒಂದು ತಟ್ಟೆ ಥರ ಇದೆ ಆಲ್ಮೋಸ್ಟ್. ಆ ತಟ್ಟೆಯಲ್ಲಿ ಬಿಗ್ ಬಾಸ್ ಹಾಕಿ ಕಳಿಸಿರ್ತಾರೆ. ಸೊ ಬಂದು ಒಬ್ಬರೇ ತಗೊಂಡು ಲಾನ್ ಏನಾದ್ರು ಒಬ್ಬರೇ ಕುತ್ಕೊಂಡು ತಿಂತಾರೆ. ಇನ್ನು ಆ್ಯಕ್ಚುಲಿ ಇಲ್ಲಿ ರಘು ಅವರು ಕೇಳ್ತಾರೆ ಸ್ವಲ್ಪ ನನಗೊಂದು ಪೀಸ್ ಕೊಡೋ ಅಂತ, ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ಒಬ್ಬರೇ ತಿಂತಾರೆ. ಸೊ ಚೆನ್ನಾಗಿರ್ತಿತ್ತು. ಸೊ ಕೊಟ್ಟು ತಿನ್ನೋದ್ರಲ್ಲಿ ಮಜಾ ಇರುತ್ತೆ. ಸೊ ನಮಗೆ ನಾವು ಸ್ವಲ್ಪ 1 ಪೀಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸು. ನಿಮ್ಗೆ ಏನಿಸ್ತು ಗೈಸ್ ನಿನ್ನೆ ಎಪಿಸೋಡ್ ನೋಡಿ? ಸೊ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅಗೇನ್ ಈ ಪ್ರೋಮೋದಲ್ಲಿ ನೋಡಂಗಿದ್ರೆ ಎಲ್ಲರೂ ಲೈಕ್ ಬೋರ್ಡ್ಗಳು ಇಟ್ಕೊಂಬಂದಿರ, ಬೀಟರ್ ಬೇಕು, ಮೀಟರು, ಆಲ್ ದ ಬೆಸ್ಟ್ ಗಿಲ್ಲಿ. ಸೊ ಈ ರೀತಿ ಎಲ್ಲ ಡಬಲ್ ಡಿಮಿಲ್ ಲೆಕ್ಕ ಗಿಲ್ಲಿಗೆ ಇರೋದು ಪಕ್ಕ. ನಮ್ಮ ಮತ ಆಕ್ಚುಲಿ ಗಿಲ್ಲಿಯರಿಗೆ ಅವರೇ ಖುದ್ದಾಗ ಅನೌನ್ಸ್ ಮಾಡಿದ್ರೆ ನಮ್ಮ ಓಟ್ ಬಂದ್ಬಿಟ್ಟು ಲೈಕ್ ಗಿಲ್ಲಿಗೆ ಹಾಕ್ತಿವಿ ಅಂತ. ಅಂದ್ರೆ ಗ್ರೇಸ್ ಆಕ್ಚುಲಿ ಚೆನ್ನಾಗಿದೆ. ಒಂದ್ ಕಡೆ ರ್ಯಾಲಿ, ಒಂದೊಂದ್ ಕಡೆ ಈ ಕಡೆ ಒಳಗಡೆ ನೋಡಿದ್ರೆ ಟ್ಯಾಟುಗಳು, ಇನ್ನೇನೇನು ಹೇಳ್ಬೇಕು. ಆ್ಯಕ್ಚುಲಿ ಬಿಗ್ ಬಾಸ್ ಅವರೇ ಮೇ ಬಿ ಟ್ಯಾಟುಗಳನ್ನ ತೋರಿಸಿ ಐ ಥಿಂಕ್ ಒಂದ್ಸತಿ ಒಂದು ಸೈಡ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಐ ಥಿಂಕ್ ಈಗ 2ನೇ 3ನೇ ಸ್ಥಾನಕ್ಕೆ ಕಿತ್ಲಾಡಬೇಕು. ಯಾರು ಬರ್ಬೋದು ಗೈಸ್? ನಿಮ್ಗೇನು ಅನ್ಸುತ್ತೆ? ಟಾಪ್ 3 ಯಾರು ಇರ್ಬೋದು? ಒಂದ್ಸತಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾಳೆ ಇನ್ನೇನು ಬರ್ತಾ ಇದೆ ಗೈಸ್, ಫೈನಲ್ಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಮಾತ್ರ ಉಳ್ಕೊಂಡಿರೋದು. ಸೊ ಬನ್ನಿ ಮಾತಾಡುವ 5 ಲೈವ್ಗೆ. ತುಂಬ ಜನ ಡಿಸ್ಕಷನ್ ಮಾಡುವ ಇವತ್ತಿನ ಎಪಿಸೋಡ್ ಬಗ್ಗೆ, ಇವತ್ತಿನಷ್ಟು ಪ್ರೋಮೋ ಬಗ್ಗೆ, ನಿನ್ನೆ ಎಪಿಸೋಡ್ ಬಗ್ಗೆ, ಇವತ್ತಿನ ಪ್ರೋಮೋಗಳ ಬಗ್ಗೆ, ಇನ್ನೊಂದು ಪ್ರೋಮೋಗಳು ಬಿಡ್ತಾರೆ. ಸೊ ಹಾಗಂತ ಹೇಳ್ತಾ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.